ನೀಡುವ ಹಿರಿಯ ಸ್ವಾಮಿ. ಇಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ತಾಲೂಕಿನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಪರಮೋಚ್ಚ ನಾಯಕರು, ಅವರು ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ, ಅವರೇ ಮುಂದುವರಿಯಲಿ ಅಂತ ಹೇಳಿದ್ದಾರೆ. ಇವತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಒಂದ್ ರೀತಿ ಅವರ ನೇತೃತ್ವದಲ್ಲಿ ಒಂದ್ ರೀತಿ ತಾಲೂಕು ಒಂದ್ ರೀತಿ ಕೆಡಿಪಿ ಸಭೆ ನಡೆದಿದೆ. ಸಾಕಷ್ಟು ಅಧಿಕಾರಿಗಳಿಗೆ ಸಾಕಷ್ಟು ನಿರ್ದೇಶನ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಶಾಸಕರ ಜೊತೆಗೆ ಸರ್ ನಮಸ್ತೆ. ವಿಶೇಷವಾಗಿ ಇವತ್ತು ಕೆಡಿಪಿ ಸಭೆ ತ್ರೈಮಾಸಿಕ ಸಭೆ ನಡೆಸಿದ್ರ ಏನೇನು? ಮತ್ತೆ ಯೂಶಲಿ ಈ ತ್ರೈಮಾಸಿಕ ಸಭೆ ಅಂತಂದ್ರೆ ಏನೇನು ಕೆಲಸ ಯಾವ್ಯಾವ ಡಿಪಾರ್ಟ್ಮೆಂಟ್ ನಡೆದವು ಕುಂದು ಕೊರತೆಗಳು ಚರ್ಚೆ ಮಾಡ್ತಿರ್ತೇವೆ. ಅದು ಸಾಧ್ಯ ಆದಷ್ಟು ಪಬ್ಲಿಕ್ಕಿಗೆ ಇಂಟ್ರೊಡಕ್ಷನ್ ಆಗದ ರೀತಿಯಾಗಿ ಎಲ್ಲರೂ ಕೆಲಸ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿದರು. ಬಹುತೇಕ ಭಾಳಷ್ಟು ಡಿಪಾರ್ಟ್ಮೆಂಟ್ 100% ಅಚೀವ್ ಮಾಡಿದಂಥವ್ರು ಅದಾರು. ಅದೇ ಥರ ಮಾಡಿ ಎಲ್ಲ ಕಿತ್ತೂರು ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ರಿ ಅಂತ ಹೇಳಕ್ ಬಯಸ್ತೀವಿ. ಈಗ ನಿನ್ನೆ ತಾನೇ ಕಿತ್ತೂರು 700 ಉತ್ಸವ ಆಗಬೇಕು ಅಂತ ಹೇಳ್ಬಿಟ್ಟು ಕಂದಾಯ ಸಚಿವರವರ ಒಂದ್ ರೀತಿ ನೇತೃತ್ವದಲ್ಲಿ ನಡೆದಿದೆ. ಒಂದ್ ರೀತಿ ಥೀಮ್ ಪಾರ್ಕು ಮತ್ತೆ ಹಲವಾರು ಕಾಮಗಾರಿಗಳು ನಡಿಬೇಕು ಅಂತ ಇದಾಗಿದೆ. ಏನೇನು ಯೂಶಲಿ ಯಾಕಂದ್ರೆ ಈ ಸಲ 200ನೇ ವರ್ಷದ್ದು ಈ ನಮ್ಮ ವಿಜಯೋತ್ಸವ ಚೆನ್ನಮ್ಮಾಜಿ ಅವರು ಅದರ ರಿಮೆಂಬರೆನ್ಸಿ ಒಂದು ಸುಮಾರು 7-8 ತಿಂಗಳ ಹಿಂದ್ಗಡೆಯಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ವಿ. ಎಲ್ಲ ಒಂದು ಡಿಫ್ರೆಂಟಾಗಿ ಈ ಕಿತ್ತೂರಿಗೆ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಆರ್ಕಿಟೆಕ್ಟ್ ಲ್ಯಾಂಡ್ಸ್ಕೇಪರ್ಸ್ ಕರ್ಕೊಂಡು ಮಾಡಿದ್ವಿ. ಬಹುತೇಕ ನಿನ್ನೆ ಅಂತ ಹೋದಂಥ ಟೈಮ್ನಲ್ಲಿ ಎಲ್ಲದಕ್ಕೂ ಕೂಡ ಅನುಮೋದನೆ ಕೊಡುವಂಥ ಕೆಲಸ ಮಾಡಿದ್ವಿ. ಇಡೀ ಈ ವರ್ಷ ಅತಿ ವಿಜೃಂಭಣೆಯಿಂದ ಈ ಉತ್ಸವವನ್ನು ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಒಂದು 3-4 ಸಲ ಕೋರಿದಾಗ ಕೂಡ ಡೆಫಿನೆಟಾಗಿ ಕೊಡ್ತೀನಪ್ಪ ಅಂತ ಹೇಳಿದ್ವಿ. ಆ ಪ್ರಕಾರ ಸುಮಾರು 5 ಕೋಟಿ ರೂಪಾಯಿಯನ್ನು ಉತ್ಸವಕ್ಕೆ ಮೀಸಲಿಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಸಹ ನಮ್ಮ ಜೊತೆ ಇದ್ದು ಹೇಳಿದಂಥ ಕಿತ್ತೂರಿ ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಿಕೊಡ್ರಿ ಅನ್ನೋಂಥ ಸಪೋರ್ಟ್ ಕೊಟ್ಟು ಅದನ್ನು ಕೊಡ್ಸೋಂಥ ಕೆಲಸ ಮಾಡಿದ್ರು. ಸರ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ನಿಮ್ಮ ಪಕ್ಷದ ಒಂದು ಶಾಸಕಾಂಗ ಪಕ್ಷದ ನಾಯಕರು ವಿಶೇಷವಾಗಿ ಅವರು ಒಂದು ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಒಂದ್ ಕಡೆ ಒತ್ತಡ ಇದೆ. ರಾಜ್ಯಪಾಲರು ಸಹ ಒಂದ್ ರೀತಿ ಇದು ಕೊಟ್ಟಿರ್ತಾರೆ. ವಿಶೇಷವಾಗಿ ಅದ್ರ ಬಗ್ಗೆ ಏನು ಹೇಳಿ? ನೋಡ್ರಿ, ಎಲ್ಲರೂ ಅದನ್ನೇ ಹೇಳ್ತಾರೆ, ನಾನು ಅದನ್ನೇ ಹೇಳ್ಬೇಕು. ಎಷ್ಟು ಮಂದಿ ಇಲ್ರಿ ಪ್ರಾಸಿಕ್ಯೂಷನ್ಗೆ ಇದನ್ನು ಮಾಡಿ ಕೊಟ್ಟುಬಿಟ್ರೆ ರಾಜೀನಾಮೆ ಕೊಡ್ಬೇಕು. ಹಂಗೆ ತೆಗೆದ್ರೆ ಒಂದು 400 ಮಂದಿ ಹೋಗ್ತಾರೆ ಒಳಗೆ. ಆಗಲಿ, ಅದ್ರ ಬಗ್ಗೆ ಎನ್ಕ್ವೈರಿ ಆಗಲಿ, ತಪ್ಪಿಸ್ತಿದ್ರೆ ಅದು ಮುಂದಿನ ವಿಚಾರ. ಈಗ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಅನ್ನೋದಾಗೋದಲ್ಲ. ಈಗ ಅಲ್ಲಿ ಇದ್ದಂಥ ಕೇಸ್ಗಳು ಎಷ್ಟು ಅದಾವ, ಒಂದೊಂದು ವರ್ಷಗಟ್ಟಲೆ ಕುಂತಿದ್ದಾವೆ. ಯಾವತ್ತೂ ಅದನ್ನು ಪ್ರಾಸಿಕ್ಯೂಷನ್ಗೆ ಇವತ್ತಿಗೆ ಕೊಟ್ಟಿಲ್ಲ. ಇವ್ರು ಮುಂಜಾನೆ ಕೊಡ್ತಾರೋ ಸಂಜೆಗೆ ಪ್ರಾಸಿಕ್ಯೂಷನ್ ಮಾಡ್ರಿ ಅಂತಂದ್ರೆ ಅನುಮತಿ ಕೊಡ್ತಾರಂತಂದ್ರೆ ಇದ್ರ ಉದ್ದೇಶ ಏನಂತ ಅದಕ್ಕೆ BJP ಅವರ ಗವರ್ನರ್ ಕಚೇರಿಯನ್ನು ದುರುಪಯೋಗ ಮಾಡೋಕ್ಕೆ ಇದನ್ನ ಮುಖ್ಯಮಂತ್ರಿಗಳನ್ನ ಒಂದು ಯಾವುದೋ ಇದನ್ನು ಹಾಕಿ ಹುನ್ನಾರ ಮಾಡಿ ಅವ್ರು ನಡೆಸಬೇಕು ಅನ್ನೋ ವಿಚಾರ ಐತಿ. ಅದೇನು ಅಸಾಧ್ಯ ಮಾತು. ನಾವೆಲ್ಲರೂ ಸಿದ್ದರಾಮಯ್ಯ ಅವ್ರ ಜೊತೆ ಇರ್ತೀವಿ, ಅವರೇ ಮುಂದುವರಿತಾರೆ. ಕೊನೆ ಪ್ರಶ್ನೆ ಸರ್, ರಾಷ್ಟ್ರೀಯ ಉತ್ಸವ ಆಗಬೇಕು ಅಂತ ಒಂದ್ ಕಡೆ ಇದೆ. ಕೇಂದ್ರ ಸರ್ಕಾರದಿಂದ ಏನಾದ್ರು ಅನುದಾನ ಆಗ್ರಹ ಮಾಡ್ತೀರಾ ಸರ್? ಕೊಡಬೇಕು ಡೆಫಿನೆಟ್ ಆಗಿ ಎಲ್ಲರೂ ಬರೀ ರಾಜ್ಯ ಸರ್ಕಾರದವರು ಬರೀ ಕಿತ್ತೂರವರು ಬರೀ ಬೆಳಗಾವದವ್ರು ಮಾಡಿದ್ರೆ ಆಗೋದಲ್ಲ. ಎಲ್ಲರಿಗೂ ಪತ್ರ ಬರೆದೆವು, ಎಲ್ಲರಿಗೂ ರಿಕ್ವೆಸ್ಟೇಷನ್ ಕೊಟ್ಟೆವು. ಅವ್ರವ್ರ ಹಂತದಲ್ಲಿ ಅವ್ರವ್ರು ಮಾಡ್ಬೇಕಾಗತ್ತೆ. ನಾವು ಕಿತ್ತೂರವ್ರು ಏನು ಮಾಡಬೇಕು, ಜಿಲ್ಲಾದವ್ರು ನಮಗೇನು ಸಪೋರ್ಟ್ ಕೊಡಬೇಕು, ರಾಜ್ಯ ಸರ್ಕಾರ ವತಿಯಿಂದ ನಮಗೇನು ಮಾಡಬೇಕು. ಅದ್ರ ಜೊತೆಯಾಗಿ ಕೇಂದ್ರದವರು ಕೂಡ ಈ ಕಡೆ ಗಮನ ಹರಿಸುವಂಥ ಕೆಲಸ ಮಾಡಬೇಕು. ಇಷ್ಟು ಒಟ್ಟು ಗೊತ್ತಾಯ್ತಲ್ಲ ಶಾಸಕರಾಗಿರ್ತ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.